ಮೊಲಗಳಲ್ಲಿ ತುಂಬಾ ಜನ ಕೇಳ್ತಾ ಇರೋದೇನು ಅಂತಂದ್ರೆ ಬ್ರೋ ಮೊಲಗಳು ಉದ್ದುದ್ದಕ್ಕೆ ಈ ತರ ಯಾಕೆ ಮಲ್ಕೊಳ್ಳುತ್ತೆ ಮತ್ತೆ ಈ ತರ ಮಲ್ಕೊಳ್ಳೋದು ಉದ್ದೇಶ ಏನು ಬ್ರೋ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಈ ಮೊಲಗಳು ಈ ತರ ಮಲ್ಕೊಳ್ಳೋದೇನಪ್ಪ ಅಂದ್ರೆ ತಾಯಿ ಮೊಲಗಳು ಅಂದ್ರೆ ತಾಯಿ ಮೊಲಗಳು ಕಾಣಿಸ್ತಿದೆ ನೋಡಿ, ಮರಿಗಳು ಆಡ್ತಾ ಇರುತ್ತೆ ಮತ್ತೆ ಹೊಟ್ಟೆ ನೋವು ತಿಂತಾ ಇರುತ್ತೆ. ಆ ಕಾರಣಕ್ಕಷ್ಟೇ ಮೊಲಗಳು ಆ ತರ ಮಲ್ಕೊಳ್ಳೋದು ಇನ್ನು ಯಾವುದೇ ರೀತಿ ಉದ್ದೇಶ ಇರಲ್ಲ. ಮತ್ತೆ ಮೊಲಗಳು ಆ ತರ ಮಲ್ಕೊಂಡೋಕೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಮತ್ತೆ ರೋಗಗಳಾಗ್ಲಿ ಯಾವುದು ಪ್ರತಿಯೊಂದು ಮೊಲಕ್ಕೆ ಯಾವುದು ರೋಗ ಬರಲ್ಲ. ಜಾಸ್ತಿ ಕಸಗಳಿದ್ದು ಕಸ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದಾಗ ಮಾತ್ರ ನಿಮಗೆ ಅದು ಯೂರಿನ್ ಫಂಗಸ್ ಅಂತ ಬರೋದು. ಅಂದ್ರೆ ಮೊಲಗಳೇನಾದ್ರೂ ಕೆರ್ಕೋತಾ ಇದ್ರೆ ಅದು ಅಲ್ಲೇನಾದ್ರೂ ಕೂದಲು ಪದ್ಲು ಏನಾದ್ರು ಕಿತ್ಕೊಂತೈತೆ ಅಂದಾಗ ಅದಕ್ಕೆ ಯೂರಿನ್ ಫಂಗಸ್ ಬಂದೈತೆ ಅಂತ. ಯೂರಿನ್ ಫಂಗಸ್ ಬರೋದು ಗಾಯದ ಥರ ಆಗುತ್ತೆ, ಮನುಷ್ಯರಿಗೆ ಯಾವ ಥರ ಗಾಯ ಬರುತ್ತೆ ಗಾಯದ ಥರ ಯೂರಿನ್ ಫಂಗಸ್ ಆಗುತ್ತೆ. ಇನ್ನು ಯಾವುದೇ ರೀತಿ ಯೂರಿನ್ ಫಂಗಸ್ ಬಿಟ್ಟು ಇನ್ನು ಯಾವುದೇ ರೀತಿ ರೋಗಗಳು ಬರಲ್ಲ. ಇನ್ನು ಕೆಲವ್ರು ಕೇಳ್ತಾ ಇರೋದೇನಪ್ಪ ಅಂತಂದ್ರೆ ಬ್ರೋ ಮರಿಗಳು ಅಂದ್ರೆ ನೀರು ಕುಡಿದ್ಬಿಟ್ಟು ಮರಿಗಳಾಗ್ಲಿ ಇಲ್ಲ ಮೊಲಗಳಾಗ್ಲಿ ಮೂತಿ ಸಿಟ್ಕೊಳ್ಳುತ್ತೆ ಯಾಕೆ ಅಂತ ಕೇಳ್ತಾ ಇದ್ದೀರಾ. ಅಂದ್ರೆ ಅದು ಗಲೀಜಾಗಿದ್ರೆ ಮೂತಿ ಹತ್ರ ಗಲೀಜಾಗಿದ್ರೆ ಮಾತ್ರ ಅದು ಆ ಥರ ಆಗೋದು. ಇನ್ನು ಮೂತಿ ಸಿಟ್ಕೊಳ್ಳೋದು ಅಥವಾ ಈ ಥರ ಮಾಡ್ಕೊಳ್ಳೋದು ಇನ್ನು ಯಾವುದೇ ರೀತಿ ಇರಲ್ಲ. ಮತ್ತೆ ಈ ಥರ ಇಷ್ಟು ಮೊಲಗಳೈತೆ ಬ್ರೋ ಮರಿಗಳು ಹಾಕ್ಸಿದಾಗ ಈಗ ಅದು ಮರಿ ಹಾಕುತ್ತೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದರಲ್ಲಿ ಏನಪ್ಪ ಅಂತಂದರೆ ಈ ಮೊಲಗಳು ಹುಲ್ ತಂದು ಹಾಕಿದ ತಕ್ಷಣ ಹುಲ್ ಕಚ್ಚೋದು ಮತ್ತು ಹುಲ್ಗಳು ಕಚ್ಕೊಂಡಿರೋದು ಆ ಟೈಮಲ್ಲಿ ನಮ್ಮ ಮೊಲ ಮರಿ ಹಾಕುತ್ತೆ ಮರಿ ಹಾಕಲ್ಲ ಅನ್ನೋದು ಗೊತ್ತಾಗೋಗುತ್ತೆ. ಅದನ್ನ ಅವಾಗ ಎತ್ತು ಸೈಡಲ್ಲಿ ಈ ಥರ ಬೋನ್ಗಳಿಗೆ ಕೇಸ್ಗಳಿಗೆ ಬಿಡ್ತೀವಿ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಎಲ್ಲೂ ಬಿಡೋಕೆ ಹೋಗಿರಲ್ಲ. ಇಷ್ಟೇ ಫ್ರೆಂಡ್ಸ್. ಮೊಲದ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂದರೆ ನಿಮ್ಗೆ ಮೊಲದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.